ಇಂಥ ಒಳ್ಳೆ ಫಾಲ್ಸು ನಮ್ಮ ಕರ್ನಾಟಕದಲ್ಲಿರೋದು, ಅದು ನಮ್ಮ ಹೆಮ್ಮೆ. ನೀವು ಇನ್ನೂ ವಿಸಿಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಮ್ಮೆ ವಿಸಿಟ್ ಮಾಡಿ. ಎರಡು ಫಾಲ್ಸ್ ಇದೆ ಇಲ್ಲಿ. ಏನು ಅಲ್ಲೊಂದು ಫಾಲ್ಸ್ ಇದೆ, ಇಲ್ಲೊಂದು ಫಾಲ್ಸ್ ಇದೆ. ಇದೆಲ್ಲ ನಮ್ಮ ಕರ್ನಾಟಕ. ಆ ಕಡೆ ಭಾಗದಲ್ಲಿ ನಿಮಗೆ ಬೆಟ್ಟ ಎಲ್ಲ ಕಾಣ್ತಿದೆಯಲ್ಲ, ಅದೆಲ್ಲ ತಮಿಳ್ನಾಡು. ಹಲೋ ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವು ಹಳೆ ವಿಡಿಯೋನಲ್ಲಿ ನಾವು ಬಿಳಿಗಿರಿ ರಂಗನ ಬೆಟ್ಟನ ತೋರಿಸಿದ್ದೀವಿ. ಪ್ರಸ್ತುತ ಈ ವಿಡಿಯೋನಲ್ಲಿ ನಾವು ಹೊಗೇನಕಲ್ಲಿಗೆ ಬಂದಿದ್ದೀವಿ. ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಹೊಗೇನಕಲ್ಲಿಗೆ ಬಂದಿದ್ದೀವಿ ಅಂದರೆ ನಾವು ಫಾಲ್ಸಿಗೆ ಹೋಗ್ತಿದ್ದೀವಿ ಅಂತ. ಬನ್ನಿ, ಈ ವಿಡಿಯೋನಲ್ಲಿ ನಿಮಗೆ ಹೊಗೇನಕಲ್ ಬಗ್ಗೆ ಪ್ರತಿಯೊಂದು ಮಾಹಿತಿ ಕೊಡ್ತೀನಿ. ಹಾಗೆ ಎಷ್ಟಾಗತ್ತೆ, ಹಾಗೆ ನೀವು ಇಲ್ಲಿ ಏನೇನು ನೋಡಬೇಕು ಅನ್ನೋ ಎಲ್ಲ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ. ಹಾಗಾಗಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದಲೇ ನೋಡಿ. ಇನ್ಷಿಯಲ್ಲಾಗಿ ತೆಪ್ಪದಲ್ಲಿ ಹೋಗೋದಕ್ಕೆ ಇಷ್ಟು ಕಟ್ಟಿಸ್ಕೊಂಡಿದ್ದಾರೆ, 800 ರೂಪಾಯಿ. ಒಂದು ತೆಪ್ಪದಲ್ಲಿ 3 ಜನ ಅಥವಾ 4 ಜನನ ಕೂರಿಸ್ಕೋತಾರೆ. ನಾವು ಆಡ್ ನಂಬರಲ್ಲಿದ್ವಿ, 9 ಜನ ಇದ್ವಿ. ಹಾಗಾಗಿ 3 ತೆಪ್ಪ ಮಾಡಲೇಬೇಕಾಯಿತು. 3 ತೆಪ್ಪದಲ್ಲಿ ಈಗ ಹೋಗ್ತಾ ಇದ್ದೀವಿ. ಫುಲ್ ಎಕ್ಸೈಟಿಂಗ್ ಆಗಿದೆ. ಕಾವೇರಿ ನದಿನಲ್ಲಿ ವಿಹಾರ ಮಾಡೋದು ಅಂದರೆ ಒಂದು ಸೂಪರ್ ಅನುಭವ. ಬನ್ನಿ ನೋಡೋಣಂತೆ ಹೇಗಿರುತ್ತೆ ಅಂತ. ನೋಡಿ, ನಮ್ಮವರೆಲ್ಲ ಸೇಫ್ಟಿ ಜಾಕೆಟ್ ಹಾಕೊಂಡು ರೆಡಿ ಆಗಿದ್ದಾರೆ. ಇಲ್ಲ, ಸ್ಟಾರ್ಟ್ ಆಯಿತು ಇವಾಗ. ಈಗ ಸಮ್ಮರ್ ಇರೋದ್ರಿಂದ ನೀರು ಕಮ್ಮಿ ಇದೆ ಅನಿಸುತ್ತೆ, ಇಲ್ಲಾಂದರೆ ಇನ್ನೂ ಜಾಸ್ತಿ ಇರುತ್ತೆ ಅನಿಸುತ್ತೆ. ಸೂಪರ್ ಆಗಿದೆ ಎಕ್ಸ್ಪೀರಿಯನ್ಸ್. ನೋಡಿ, ಫುಲ್ ಎಲ್ಲ ಬಂಡೆಗಳಿದೆ. ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ನೋಡಿ, ನಮ್ಮವರೆಲ್ಲ ಹೋಗ್ತಾ ಇದ್ದಾರೆ ಅಲ್ಲಿ ಮುಂದೆ. ಏನು ಬ್ಯೂಟಿಫುಲ್ ಆಗಿದೆ. ಮಲೆ ಮಹದೇಶ್ವರದಿಂದ ಆಲ್ಮೋಸ್ಟ್ ನಮಗೆ 1.5 ಅವರ್ ಜರ್ನಿ ಆಯಿತು ಇಲ್ಲಿಗೆ ಬರೋದಕ್ಕೆ. ಇದು 2 ಕಡೆಯಿಂದ ಬರ್ಬೋದು. ಒಂದು ಬೆಂಗಳೂರಿಂದ ನಾವು ಡೈರೆಕ್ಟಾಗಿ ಹೊಗೇನಕಲ್ಗೆ ಬರ್ಬೋದು. ನಾವು ಇದು ಬ್ಯಾಕ್ ಸೈಡ್ ಬಂದಿರೋದು, ಕರ್ನಾಟಕ ಸೈಡ್ ಬಂದಿದ್ದೀವಿ. ತಮಿಳ್ನಾಡು ಸೈಡ್ ಕೂಡ ಬರ್ಬೋದು. ನೀವು ನೋಡಿ, ಇದೆಲ್ಲ ಕಾಣಿಸಿದೆಯಲ್ಲ ಬಂಡೆಗಳು, ಇದೆಲ್ಲ ನಮ್ಮ ಕರ್ನಾಟಕ. ಆ ಕಡೆ ಭಾಗದಲ್ಲಿ ನಿಮಗೆ ಬೆಟ್ಟ ಎಲ್ಲ ಕಾಣ್ತಿದೆಯಲ್ಲ, ಅದೆಲ್ಲ ತಮಿಳ್ನಾಡು. ನಾವು ಮಧ್ಯದಲ್ಲಿದ್ದೀವಿ, ಬಾರ್ಡರಲ್ಲಿ ನದಿನಲ್ಲಿ ಪಾಸ್ ಆಗ್ತಾ ಇದೆ. ಸೂಪರ್ ಎಕ್ಸ್ಪೀರಿಯನ್ಸ್ ಇದು. ಇಂಡಿವಿಜುವಲ್ ಆಗಿ ಬರೋಕ್ಕಿಂತ ಗ್ರೂಪ್ ಬಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಈಗ 2 ಕಡೆನೂ ಬಂಡೆ ಇದೆ, ಅಲ್ಲಿ ಎಂಟರ್ ಆಗ್ತಾ ಇದ್ದೀವಿ. ನೋಡಿ, ಇವಳು ನೀರಲ್ಲಿ ಕೈ ಇಡ್ತಿದ್ದಾಳೆ. ಮೊಸಳೆ ಇದೆ ಅಂದ ತಕ್ಷಣ ಗಪ್ ಚಿಪ್ ಅಂತ ಕೂತ್ಕೊಂಡ್ಬಿಟ್ಲು. ಸುಮ್ಮನೆ ತೆಗಿ ಕೈ. ಇವಾಗ ನೋಡಿ, 2 ಕಡೆನೂ ಫೋಟೋ ತೆಗಿತಾ ಇದ್ದಾರೆ, ವಿಡಿಯೋಗ್ರಫಿ ನಡೀತಾ ಇದೆ. 2 ಕಡೆನೂ ಬಂಡೆಗಳು. ಈಗಿನ್ನ ಸಖತ್ತಾಗಿದೆ ಹೋಗ್ತಾ ಹೋಗ್ತಾ. ನೋಡಿ, ಇದು ವಾಟರ್ ಸರ್ವಿಸು. ಇಲ್ಲೇ ಅಂಗಡಿ ಕೂಡ ಇದೆ. ನಿಮ್ಗೆ ಏನಾದರೂ ಮಧ್ಯದಲ್ಲಿ ಬೇಕು ಅಂತ ತೆಗೆದುಕೊಳ್ಬೋದು. ಅವ್ರದ್ದಿಬ್ರದ್ದು ತೆಪ್ಪ ಬರೋದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಸಿಕ್ಕಾಬಟ್ಟೆ ಬಿಸಿಲಿದೆ, ಫುಲ್ಲು ಕಿತ್ಕೋತಾ ಇದೆ ದೇವರು. ಸಮ್ಮರಲ್ಲಿ ಬಂದರೆ ಇದೊಂದು ಪ್ರಾಬ್ಲಮ್, ಏನೂ ಮಾಡೋದಕ್ಕಾಗೋದಿಲ್ಲ. ಬಟ್ ಫಾಲ್ಸ್ ಸೌಂಡ್ ಕೇಳ್ತಾ ಇದೆ, ಅದೇ ಎಕ್ಸೈಟಿಂಗ್ ಆಗಿದೆ. ನೋಡೋಣ ಹೇಗಿದೆ ಫಾಲ್ಸ್ ಅಂತ ನೋಡೋಣ ಬನ್ನಿ. ಇಲ್ಲಿಗೆ ಸೌಂಡ್ ಕೇಳ್ತಿದೆ. ಇಷ್ಟೊತ್ತು ನಮಗೆ ಫಾಲ್ಸಿಂದ ಏನೇ ಸೌಂಡೇ ಕೇಳ್ತಿರಲಿಲ್ಲ. ಈಗ ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ ಬಂದಿದ್ದೀವಿ ಅನ್ಸುತ್ತೆ. ಇವಾಗ ಒಂದು ಸ್ವಲ್ಪ ಸೌಂಡ್ ಎಲ್ಲ ಕೇಳ್ತಿದೆ. ನೋಡೋಣ ಹತ್ತಿರ ಹೋದಾಗ ಹೇಗೆ ಕಾಣುತ್ತೆ ಅಂತ. ಫುಲ್ ಎಲ್ಲ ಬಂಡೆಗಳ ಮಧ್ಯೆ ಹೋಗ್ತಾ ಇದ್ದೀವಿ ಇವಾಗ. ಕಾಣ್ತಾ ಇದೆ ಫಾಲ್ಸ್. ವಾವ್, ನೋಡಿ ಅಲ್ಲಿ ಫಾಲ್ಸ್ ಕಾಣ್ತಾ ಇದೆ. ಹತ್ರ ಹೋಗ್ತೀವಿ ಇವಾಗ. ಸ್ಟೋನ್ ಫಾಲ್ಸ್ ಇದೆ ನೋಡಿ, ಇಲ್ಲೊಂದು ಫಾಲ್ಸ್ ಇದೆ. ಇಲ್ಲಿ ಕಲ್ಲು ಮಧ್ಯ ಬರ್ತಾ ಇದೆ. ಇಲ್ಲೊಂದಿದೆ, ಅಲ್ಲೊಂದಿದೆ. ಫಸ್ಟ್ ಫಾಲ್ಸ್ ಹತ್ರ ಹೋಗ್ತೀವಿ. ವಾವ್, ಫಾಲ್ಸ್ ನೋಡಿ ಏನು ಬ್ಯೂಟಿಫುಲ್ ಆಗಿದೆ. ಇದು ಫಸ್ಟ್ ಫಾಲ್ಸ್ ಇದು. ಈಗ ನಾವು ನಮ್ಮ ಮೊದಲನೇ ಫಾಲ್ಸ್ ಹತ್ರ ಬಂದಿದ್ದೀವಿ. ಇದು ನೋಡಿಕೊಂಡು ಮತ್ತೆ ರಿಟರ್ನ್ ಹೋಗ್ತಿದ್ದೀವಿ. Wow, super.
ಎರಡು ಫಾಲ್ಸ್ ಇದೆ ಇಲ್ಲಿ. ಏನು ಬ್ಯೂಟಿಫುಲ್ ಆಗಿದೆ. ಅಲ್ಲೊಂದು ಫಾಲ್ಸ್ ಇದೆ, ಇಲ್ಲೊಂದು ಫಾಲ್ಸ್ ಇದೆ. ಏನು ಸಕ್ಕತ್ತಾಗಿದೆ ನೋಡಿ. ಇದು ಇನ್ನೊಂದು ಊರಿದೆ. ಅವು ಅಲ್ಲಿಂದ ಸಕ್ಕತ್ತಾಗಿದೆ ಫೋರ್ಟ್ಸು. ಲೈವ್ ನೋಡಿ ಫಿಶಸ್ ಅಲ್ಲಿ. ಹಿಂದೆ ಎಲ್ಲ ಫಾಲ್ಸ್ ಇದೆ. ಇದ್ರ ಹತ್ರ ಹೋಗ್ತಾ ಇದ್ದೀವಿ ಇವಾಗ. ಎಷ್ಟೊಂದು ಫಾಲ್ಸ್ಗಳಿದೆ ನೋಡಿ. ಒಂದ್ಸಲ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು, ಅದಕ್ಕೆ ಇನ್ನೊಂದು ಸಲ ಹೋಗ್ತಾ ಇದ್ದೀವಿ. ಎಲ್ಲ ನಮ್ಮ ಅಮ್ಮ ನಮ್ಮ ಅಪ್ಪ ಎಲ್ಲ ಬಂದಿದ್ದಾರೆ. ಎಲ್ಲರೂ ಫುಲ್ ಖುಷಿಯಾಗೋಗ್ಬಿಟ್ಟಿದ್ದಾರೆ. ಬೆಸ್ಟ್ ಹಾಲಿಡೇ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಒಮ್ಮೆನಾದರೂ ನೀವು ಲೈಫ್ನಲ್ಲಿ ವಿಸಿಟ್ ಮಾಡಲೇಬೇಕು, ಅಷ್ಟು ಅದ್ಭುತವಾಗಿದೆ ಪ್ಲೇಸ್ ಮಾತ್ರ. ಅಲ್ಲಿ ಹಿಂದೆ ನೋಡಿ ಇವಾಗ ಫಾಲ್ಸ್ ಹೆಂಗೆ ಕಾಣ್ತಿದೆ ನಿಮಗೆ. ನೋಡಿ ಎಷ್ಟೊಂದು ಫಿಶಸ್ ಇದೆ. ಇವಾಗ ಟರ್ನ್ ಮಾಡ್ತಾರಂತೆ ಇಲ್ಲಿ. ನೋಡಿ ಇದು ಸಖತ್ ಫೋರ್ಸ್ ಆಗಿದೆ ಫಾಲ್ಸಲ್ಲಿ. తీస్తా ఉన్నాను. ಇಲ್ಲಿ ರೌಂಡ್ ಮಾಡಿ. ನೋಡಿ ಅವ್ರು ಎಷ್ಟು ಕಂಟ್ರೋಲ್ ಮಾಡಿದ್ರು. ಎಲ್ಲ ಜನಗಳು ಪ್ಲಾಸ್ಟಿಕ್ ಬಾಟಲ್ಲು ಎಲ್ಲ ಇಲ್ಲಿಲ್ಲೇ ಎಸಿತಾ ಇದ್ದಾರೆ. ಈಗ ನಾವು ಅಲ್ಲಿ ಸ್ನಾನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ ಇವಾಗ ನಮಗೆ 1 ಅವರ್ ಬ್ರೇಕ್ ಕೊಟ್ಟಿದ್ದಾರೆ. ಅಲ್ಲಿ ಮೇಲ್ಗಡೆ ಫಾಲ್ಸಲ್ಲಿ ಸ್ನಾನ ಎಲ್ಲ ಮಾಡ್ಬೋದು ಅಂತಿದ್ದಾರೆ. ಅಲ್ಲಿ ಸ್ನಾನ ಮಾಡಿಕೊಂಡು ಬರ್ತೀವಿ ಮತ್ತೆ. ಇವಾಗ ನಾವು ನೋಡಿ ಇವಾಗ ನಾವು ತಮಿಳುನಾಡಿನ ಹೊಗೇನಕಲ್ಲಿಗೆ ಬಂದಿದ್ದೀವಿ. ಈ ಊರು ಬಂದು ತಮಿಳ್ನಾಡಲ್ಲೇ ಇರೋದು, ಆದರೆ ಕಾವೇರಿ ನದಿ ಸುತ್ತ ಏನಿದೆ ಅದು ಮಾತ್ರ ಬಾರ್ಡರ್ ಇದೆ. ಇಲ್ಲಿಂದನೂ ನಮಗೆ ಸಾಕಷ್ಟು ಫಾಲ್ಸ್ಗಳು ಕಾಣುತ್ತೆ. ಬನ್ನಿ ನೋಡೋಣಂತೆ. ನೀರು ಸಖತ್ತಾಗಿದೆ, ತುಂಬ ಹುಷಾರಾಗಿರಬೇಕು. ಫಾಲ್ಸ್ ಏನು ಸೂಪರ್ ಆಗಿದೆ. ನೀವು ಹಿಂದೆ ನೋಡ್ತಿದ್ದೀರಲ್ಲ, ಈ ಫಾಲ್ಸಲ್ಲೆಲ್ಲ ಸ್ನಾನ ಮಾಡೋದಕ್ಕಾಗೋದಿಲ್ಲ. ಸ್ನಾನ ಮಾಡೋದಕ್ಕೆ ಅಂತಲೇ ಸಪ್ರೇಟ್ ಜಾಗ ಇದೆ. ಬನ್ನಿ ಅಲ್ಲಿಗೆ ಹೋಗೋಣಂತೆ, ಅಲ್ಲಿ ಸೂಪರ್ ಆಗಿರುತ್ತೆ ಅಂತ ಹೇಳ್ತಾರೆ. ಇಲ್ಲೆಲ್ಲ ತುಂಬ ಡೇಂಜರಸ್ ಇದೆ. ದೂರದಿಂದನೇ ನೋಡ್ಬಿಟ್ಟು ಇವಾಗ ನಾವು ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ತಮಿಳ್ನಾಡು ಸೈಡಿಂದ ಬಂದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ. ನಾವು ಈ ಕಡೆ ಬಂದಿರೋದ್ರಿಂದ ನಮಗೆ ಅರೌಂಡ್ 800 ರೂಪೀಸ್ ಪ್ಲಸ್ 500 ರೂಪೀಸ್ ಆಯಿತು. ಅದೇ ನಾವೇನಾದ್ರು ತಮಿಳ್ನಾಡು ಸೈಡಿಂದ ಬಂದರೆ ಮಿನಿಮಮ್ 2000 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಮ್ಮ ಕರ್ನಾಟಕ ಸೈಡಿಂದನೇ ಸ್ವಲ್ಪ ಕಡಿಮೆ ಇದೆ ರೇಟ್ಸ್ ಅಂತ ಹೇಳ್ಬೋದು. ನೋಡಿ ಏನು ಬ್ಯೂಟಿಫುಲ್ ಆಗಿದೆ. ನೋಡಿ ಚಿಕ್ಕ ಮಕ್ಕಳಿಗೆ ಆಟ ಆಡೋದಕ್ಕೆ ಈ ಥರ ಇಲ್ಲಿ ಸಣ್ಣ ಸಣ್ಣ ಜಾಗಗಳಿದೆ. ಮಕ್ಕಳಿಲ್ಲಿ ಆರಾಮಾಗಿ ಆಟ ಆಡ್ಬೋದು. ಅಷ್ಟೊಂದು ಆಳ ಇರೋದಿಲ್ಲ. ಬೇರೆ ಕಡೆ ಅಲ್ಲೆಲ್ಲ ತುಂಬ ಆಳ ಇರುತ್ತೆ. ಚಿಕ್ಕ ಚಿಕ್ಕ ಈ ಥರ ನೋಡಿ ತೊರೆಗಳ ಥರ ಇದೆ. ಆರಾಮಾಗಿ ಸ್ನಾನ ಮಾಡ್ಕೊಂಡು ಹೋಗ್ಬೋದು. ಮಕ್ಕಳಿಗೆ ಮಾತ್ರ ತುಂಬ ರಿಫ್ರೆಶಿಂಗ್ ಆಗಿರುತ್ತೆ. ಈಗ ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಫಾಲ್ಸ್ ಹತ್ರ. ಇಲ್ಲಿ ನಿಮಗೆ ಆಯಿಲ್ ಬಾತ್ ಕೂಡ ಅವೈಲಬಲ್ ಇರುತ್ತೆ. ನಿಮಗೆ ಆಯಿಲ್ ಬಾಡಿ ಮಸಾಜ್ ಕೂಡ ಮಾಡ್ತಾರೆ. ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಅದನ್ನು ಆಫ್ ಮಾಡ್ಕೋಬೋದಾಗಿರುತ್ತೆ. ನೋಡಿ ಏನು ಸಕ್ಕತ್ತಾಗಿದೆ. ನಾವು ಅದರಲ್ಲೇ ಬಂದಿದ್ದು. ಅಲ್ಲಿ ತೆಪ್ಪ ಬರ್ತಿದೆ ನೋಡಿ. ಈಗ ಈ ಫಾಲ್ಸ್ನಲ್ಲಿ ನಾವು ಸ್ನಾನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ನಿಮಗೆ ಬಟ್ಟೆ ಟವಲ್ ಎಲ್ಲ ಸಿಗುತ್ತೆ ಬೇಕು ಅಂದರೆ. ಇವಾಗ ನಾವು ಇಲ್ಲೇ ಹೋಗ್ತಾ ಇದ್ದೀವಿ. ವೇ ಟು ಸಿನಿ ಫಾಲ್ಸ್ ಅಂತ ಹಾಕಿದ್ದಾರೆ ನೋಡಿ. ಅಲ್ಲಿ ಬ್ರಿಡ್ಜ್ ಕೂಡ ಇದೆ. ಆ ಬ್ರಿಡ್ಜ್ ಕಡೆಯಿಂದ ಬೇಕಿರೋ ಹೋಗ್ಬೋದು. ಈ ಫಾಲ್ಸ್ನಲ್ಲೆಲ್ಲ ಸ್ನಾನ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಸ್ನಾನ ಮಾಡ್ಬೋದು.
ಇಲ್ಲಿ ನಿಮಗೆ ಗ್ರಿಲ್ಸ್ ಎಲ್ಲ ಹಾಕಿದ್ದಾರೆ, ನಿಮ್ಗೆ ಯಾವುದೇ ರೀತಿ ಭಯ ಇರೋದಿಲ್ಲ. ಅಡಿಷ್ನಲ್ ಚಾರ್ಜ್ ಇರುತ್ತೆ ಅದಕ್ಕೆ ಇಲ್ಲಿ ಸ್ನಾನ ಮಾಡೋದಕ್ಕೆ, ಅದನ್ನು ಪೇ ಮಾಡಿಬಿಟ್ಟು ನಾವು ಇವಾಗ ಹೋಗ್ತಾ ಇದ್ದೀವಿ. ನೋಡಿ 10 ರೂಪಾಯಿ ಎಲ್ಲ ತಮಿಳ್ನಲ್ಲೇ ಬೋರ್ಡ್ ಇದು ಹಾಕಿದ್ದಾರೆ. 10 ರೂಪೀಸ್ ಕೊಟ್ಬಿಟ್ಟು ಇವಾಗ ನಾವು ಸ್ನಾನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಸ್ನಾನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ನೀರು ಫುಲ್ ಫೋರ್ಸ್ ಇದೆ. ಸ್ನಾನ ಮಾಡಿದ್ಮೇಲೆ ಮತ್ತೆ ನಿಮ್ಮನ್ನು ಮೀಟ್ ಆಗ್ತೀನಿ. ಫಾಲ್ಸ್ ನೋಡಿ, ಇಲ್ಲಿ ಯಾವುದೋ ದೇವಸ್ಥಾನ ಇದೆ, ಶನೇಶ್ವರ ದೇವಸ್ಥಾನ ಅನ್ಸುತ್ತೆ. ಹಾಗೆ ಮುಂದೆ ನಿಮಗೆ ಇನ್ನ ಕೆಲವೊಂದು ಫಾಲ್ಸ್ಗಳು ತೋರಿಸ್ತೀನಿ. ಇದು ಒಂದು ಫಾಲ್ ಅಲ್ಲ, ಸೀರೀಸ್ ಆಫ್ ಫಾಲ್ಸ್. ಇದು ಒಂದು 10, 15, ಒಂದು 20 ಫಾಲ್ಸೇ ಇರ್ಬೋದು. ನೋಡಿ ಏನ್ ಬ್ಯೂಟಿಫುಲ್ ಆಗಿದೆ. ಉದ್ದಕ್ಕೂ ಫಾಲ್ಸ್ಗಳಿದೆ ನಿಮಗೆ, 1, 2 ಅಲ್ಲ. ನೋಡಿ ಎಷ್ಟೊಂದು ಜನ, ಆಲ್ಮೋಸ್ಟ್ ಜನ ತುಂಬಾ ಕಡಿಮೆ ಇದ್ದಾರೆ. ಜಾಸ್ತಿ ಜನ ಇದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ, ಕಮ್ಮಿ ಜನ ಇರೋದಕ್ಕೆ ಸೂಪರ್ ಆಗಿದೆ. ನೋಡೋಣ, ಇವಾಗ ನಾವು ಆ ಕಡೆ ತೋರಿಸ್ತೀನಿ. ನೋಡಿ ಏನ್ ಬ್ಯೂಟಿಫುಲ್ ಆಗಿದೆ ಫಾಲ್ಸ್, ಸೂಪರ್ ಆಗಿದೆ. ನೀನ್ ಮಾತ್ರ ವಿಪರೀತ ಕಚ್ತಾನೆ ಇದೆ, ಕಾಲು ಅಲ್ಲಾಡಿಸ್ತಾನೆ ಇದೆ. ಮೋಸ್ಟ್ ಬ್ಯೂಟಿಫುಲ್ ಫಾಲ್ಸ್ ಅಂದ್ರೆ ಫೈನಲಿ ಹೊಗೆನಕಲ್ ಫಾಲ್ಸ್ನಲ್ಲಿ ಫುಲ್ ಎಂಜಾಯ್ಮೆಂಟ್ ಆಗೋಯ್ತು. ಇವಾಗ ಬ್ಯಾಕ್ ಟು ಮಲೆ ಮಹದೇಶ್ವರ ದೇವಸ್ಥಾನ. ದೇವರ ದರ್ಶನ ಮಾಡಿಕೊಂಡು ನಮ್ಮ ಊರಿನ ಕಡೆಗೆ ಪ್ರಯಾಣ ಕಂಟಿನ್ಯೂ ಮಾಡ್ತೀವಿ. ಮೋಸ್ಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನೋಡಿ ಫುಲ್ ಈ ಥರ ಬಂಡೆಗಳ ಮಧ್ಯ ನೀರಿರುತ್ತೆ. ಸ್ವಲ್ಪ ಡೇಂಜರ್ ಇದೆ, ಯಾಕೆಂದರೆ ಕೆಳಗಡೆ ಫುಲ್ ಪ್ರಪಾತ ಇರುತ್ತೆ, ತುಂಬ ಸ್ಟೀಪ್ ಇರುತ್ತೆ. ಮೇ ಬಿ ಮೇಕೆದಾಟು ನಾನು ನೋಡಿಲ್ಲ, ಅದು ಇದೇ ಥರ ಇದೆ ಅನ್ಸುತ್ತೆ. ಸಖತ್ತಾಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ. ಇಲ್ಲಿ ಒಂದು ವ್ಯೂ ಪಾಯಿಂಟ್ ಮಾಡಿದ್ದಾರೆ, ಬನ್ನಿ ನೋಡೋಣಂತೆ ಎಷ್ಟು ಫಾಲ್ಸ್ಗಳು ಕಾಣುತ್ತೆ ಇಲ್ಲಿಂದ ಅಂತ. ಮೇಲಿಂದ ವ್ಯೂ ಪಾಯಿಂಟ್ ಮೇಲೆ ಹೋಗ್ಬಿಟ್ಟು ಒಮ್ಮೆ ತೋರಿಸ್ತೀನಿ ನಿಮಗೆ. ಹತ್ಕೊಂಡು ಮೇಲೆ ಬರ್ತಾ ಇದ್ದೀನಿ. ನೋಡೋಣ ಮೇಲೆ ಹೋದ್ಮೇಲೆ ವ್ಯೂ ಪಾಯಿಂಟಲ್ಲಿ ಯಾವ್ಯಾವ ಫಾಲ್ಸ್ ಕಾಣುತ್ತೆ ಅಂತ, ಎಷ್ಟು ನಂಬರ್ ಆಫ್ ಫಾಲ್ಸ್ ಕಾಣುತ್ತೆ ಅಂತ. ಓ ಸೂಪರ್, ಇಲ್ಲಿಂದ ಇನ್ನೂ ಸೂಪರ್ ಆಗಿ ಕಾಣ್ತಿದೆ ನೋಡಿ. ಇಂಥ ಒಳ್ಳೆ ಫಾಲ್ಸು ನಮ್ಮ ಕರ್ನಾಟಕದಲ್ಲಿರೋದು, ಅದು ನಮ್ಮ ಹೆಮ್ಮೆ. ನೀವು ಇನ್ನೂ ವಿಸಿಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಮ್ಮೆ ವಿಸಿಟ್ ಮಾಡಿ. ನೀವು ವಿಸಿಟ್ ಮಾಡಿದ್ಮೇಲೆ ನಮಗೆ ಹೇಳ್ತೀರಾ ಎಷ್ಟು ಅದ್ಭುತವಾಗಿದೆ ಅಂತ. ನಿಮ್ಮ ಎಕ್ಸ್ಪೀರಿಯನ್ಸ್ ತುಂಬ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನೋಡಿ ಎಷ್ಟು ಫಾಲ್ಸ್ ಇದೆ, 1, 2, 3, 4, 5, 6, 7. ಈಗ ಸಮ್ಮರಲ್ಲೇ ಇಷ್ಟು ಚೆನ್ನಾಗಿದೆ. ಮಳೆಗಾಲದಲ್ಲಿ ಇನ್ನೂ ವಿಪರೀತ ನೀರಿರುತ್ತೆ. ಬಟ್ ಕೆಲವೊಮ್ಮೆ ಮಳೆಗಾಲದಲ್ಲಿ ತುಂಬ ನೀರಿದ್ರೆ ಅಲೋನೇ ಮಾಡೋದಿಲ್ಲ. ಸೂಪರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಇದು. ಸಾಮಾನ್ಯವಾಗಿ ಟ್ರಕ್ನಲ್ಲಿ ಹೋಗ್ತೀವಿ ಫಾಲ್ಸ್ನ ನೋಡೋದಕ್ಕೆ. ನಿಮಗೆ ಈ ಥರ ತೆಪ್ಪದಲ್ಲಿ ಬಂದು ನೋಡೋದು ತುಂಬ ಅಪರೂಪ. ನಿಮಗೆ ಅಮೇರಿಕಾದಲ್ಲಿರುವ ನಯಾಗರ ಫಾಲ್ಸ್ಗೆ ಈ ಥರ ಬೋಟ್ನಲ್ಲಿ ಹೋಗ್ತೀವಿ. ಅದು ಬಿಟ್ಟರೆ ನಮ್ಮ ಕರ್ನಾಟಕದಲ್ಲಿರೋದು ಈ ಥರ ತೆಪ್ಪದಲ್ಲಿ ಹೋಗೋದು ತುಂಬ ವಿಶೇಷ. ತುಂಬ ಕೆಲವು ಕಡೆ ಮಾತ್ರ ಈ ಆಪರ್ಚುನಿಟಿ ಸಿಗುತ್ತೆ. ಸೂಪರ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಇದು. ಅಲ್ಲಿ ಬೋಟ್ಸ್ ಎಲ್ಲ ಹೋಗ್ತಿದೆ ನೋಡಿ, ತಮಿಳ್ನಾಡು ಕಡೆಯಿಂದ. ಈ ಕಡೆ ಬಂದರೆ ಕರ್ನಾಟಕ ಕಡೆ. ಇಲ್ಲಿ ಒಳಗಡೆ ಬಂದು ಕಮಲ್ ಹೊಡೆದಿದೆಯಲ್ಲ, ಅದು ಕರ್ನಾಟಕ ಕಡೆ. ಸಕ್ಕತ್ತಾಗಿದೆ ನೋಡಿ. ಅಲ್ಲಿ ತೆಪ್ಪದಲ್ಲೆಲ್ಲ ಹೋಗ್ತಿದ್ದಾರೆ, ನಾವು ಅಲ್ಲೇ ಇದ್ದಿದ್ದು ಇಷ್ಟೊತ್ತು. ಅದೇ ನೋಡಿ, ಅಲ್ಲಿ ತೆಪ್ಪದಲ್ಲೆಲ್ಲ ಓಡಾಡ್ತಿದ್ದಾರೆ ನೋಡಿ, ಅದೆಲ್ಲ ತೆಪ್ಪ ಇದೆಯಲ್ಲ, ಅದೇ ಥರ ನಾವು ಬಂದಿದ್ದು. ಏನು ಬ್ಯೂಟಿಫುಲ್ ಇದೆ ಲೊಕೇಶನು. ಈವ್ನಿಂಗ್ ಆಗ್ತಾ ಇದೆ, ಕತ್ಲೆ ಆಗೋಷ್ಟೊತ್ತಿಗೆ ನಾವು ಮತ್ತೆ ಆ ದಡನ ತಲುಪಬೇಕಾಗಿರುತ್ತೆ. ಇವಾಗ ಇಳಿದು ಹೋಗಬೇಕು. ಸೇಮ್ ತೆಪ್ಪಗಳಿರುತ್ತೆ, ನಾವು ಏನು ಮಾತಾಡ್ಕೊಂಬಂದಿದ್ವು, ಅವ್ರು ವೆಯ್ಟ್ ಮಾಡ್ತಿರ್ತಾರೆ ನಮಗೋಸ್ಕರ. ಅದೇ ತೆಪ್ಪದಲ್ಲಿ ಹೋಗಬೇಕು ನಾವು ಇವಾಗ. ಬಟ್ ತುಂಬ ಹುಷಾರಾಗಿ ಓಡಾಡಬೇಕು. ಚೂರು ಸ್ಕಿಡ್ ಆದರೂ ತುಂಬ ಕಷ್ಟ ನೋಡಿ. ನಮ್ಮವರೆಲ್ಲ ಹೋಗ್ತಿದ್ದಾರೆ, ನಮ್ಮಮ್ಮ, ನನ್ನ ತಂಗಿ, ನನ್ನ ಹೆಂಡತಿ ಎಲ್ಲ ಹೋಗ್ತಾ ಇದ್ದಾರೆ. ನಮ್ಮ ತಂದೆ ಆಗಲೇ ವೆಯ್ಟ್ ಮಾಡ್ತಿದ್ದಾರೆ. ನಮ್ಮ ಅಂಕಲ್ ಎಲ್ಲ ಇದ್ದಾರೆ. ಅವರಾಗಲೇ ತೆಪ್ಪ ಹತ್ತೇ ಬಿಟ್ಟಿದ್ದಾರೆ. ನಮ್ಮಮ್ಮ ಹೆದರ್ಕೋತಾರೆ ತುಂಬ, ಅಂದರೂ ಧೈರ್ಯ ಮಾಡಿ ಇವತ್ತು ತೆಪ್ಪ ಹತ್ತಿಬಿಟ್ಟಿದ್ದಾರೆ. ಸ್ಟಾರ್ಟೆಡ್, ಮತ್ತೆ ಸ್ಟಾರ್ಟ್ ಆಯಿತು. ಬಾಯ್ ಬಾಯ್ ಹೊಗೆನಕಲ್.
ಇಲ್ಲಿಂದ ಗೇಟ್ಸ್ನ ಮತ್ತೆ 5 ಗಂಟೆಗೆ ಕ್ಲೋಸ್ ಮಾಡಿಬಿಡ್ತಾರೆ. 5 o'clock ನಂತರ ನಿಮಗೆ ಮತ್ತೆ ಇಲ್ಲಿ ನದಿ ಪಾತ್ರಕ್ಕೆ ಬಿಡೋದಿಲ್ಲ. ಅದಕ್ಕೆ ನೀವು ಆದಷ್ಟು ಮಾರ್ನಿಂಗ್ ಬರೋದಕ್ಕೆ ಟ್ರೈ ಮಾಡಿ. ಬಿಸಿಲಿದ್ದಾಗ ತುಂಬ ಬಿಸಿಲು ಅನಿಸುತ್ತೆ, ಬಟ್ ನೀರಿನಲ್ಲಿ ಆಟ ಆಡೋದಕ್ಕೆ ಒಳ್ಳೆ ಟೈಮ್ ಅನಿಸುತ್ತೆ. ನಿಮ್ಗೆ ತುಂಬ ಬಿಸಿಲಿದ್ದಾಗ ನೀರಿನಲ್ಲಿ ಸಖತ್ ಆಟ ಆಡ್ಬೋದು. ಹಾಗೆ ನಿಮಗೆ ಇದು ಸಮ್ಮರ್ ಬೆಸ್ಟ್ ಸೀಸನ್ ವಿಸಿಟ್ ಮಾಡೋದಕ್ಕೆ, ಯಾಕೆಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ನದಿ ನೀರು ತಣ್ಣಗೆ ಅನಿಸೋದಿಲ್ಲ. ನಿಮಗೆ ವಿಂಟರಲ್ಲಿ ಸ್ವಲ್ಪ ಕೋಲ್ಡ್ ಅಂತ ಫೀಲ್ ಆಗ್ಬೋದು. ನೀರೇನು ಅಷ್ಟೊಂದು ಕಡಿಮೆ ಇಲ್ಲ, ಸಮ್ಮರ್ ಆದ್ರೂ ನೀರು ಕಡಿಮೆ ಇಲ್ಲ. ತುಂಬ ನೀರಿದ್ದರೆ ನಿಮ್ಗೆ ಆಟ ಆಡೋದಕ್ಕೆ ಆಗ್ದಲೇ ಇರ್ಬೋದು. ಈ ಥರ ಲೈಕ್ ಲಿಮಿಟೆಡ್ ನೀರಿದ್ರೇ ತುಂಬ ಮಸ್ತ್ ಎಂಜಾಯ್ ಮಾಡ್ಬೋದು. ರಿಯಲಿ ಇನ್ನೂ 2 to 3 hours ಇದ್ರೂ ನಮಗೆ ಇರಬೇಕಿತ್ತು ಅನ್ನಿಸ್ತು, ಬಟ್ ಏನು ಮಾಡೋದು, ಟೈಮ್ ಇಲ್ಲ. ಹಾಗಾಗಿ ರಿಟರ್ನ್ ಹೊರಡಬೇಕಾಗತ್ತೆ. ಫ್ಯಾಮಿಲಿ ಜೊತೆ ಬರೋಕ್ಕೆ ಮಾತ್ರ ದಿ ಬೆಸ್ಟ್ ಸ್ಪಾಟ್ ಇದು. ನಿಮ್ಮ ಬೆಂಗಳೂರಲ್ಲಿರೋರ್ಗಂತೂ ತುಂಬಾ ಹತ್ತಿರ, ಆರಾಮಾಗಿ ನೀವು ಬಂದುಬಿಡ್ಬೋದು. ನಿಮಗೆ ಬಸ್ ಫೆಸಿಲಿಟೀಸ್ಗಿಲ್ಲಿ ತುಂಬ ಕಡಿಮೆ, ಹಾಗಾಗಿ ನೀವು ಪ್ರೈವೇಟ್ ಕಾರಲ್ಲೇ ಬರಬೇಕಾಗತ್ತೆ. ಹಾಗೆ ನಿಮಗೆ ತಮಿಳ್ನಾಡು ಸೈಡಿಂದ ಬಂದರೆ ತುಂಬ ರಶ್ ಇರುತ್ತೆ, ಬಟ್ ಕರ್ನಾಟಕ ಸೈಡಿಂದ ಬಂದರೆ ರಶ್ ಕಡಿಮೆ ಇರುತ್ತೆ. ಬಟ್ ಕರ್ನಾಟಕ ಸೈಡಿಂದ ಬರೋ ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ ನೀವು ಬೆಂಗಳೂರಿಂದ ಬರಬೇಕು ಅಂದರೆ ತುಂಬ ಸುತ್ಕೊಂಡು ಬರಬೇಕಾಗತ್ತೆ. ನೀವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದು ಬರಬೇಕಾಗತ್ತೆ. ಅದೇ ನೀವು ತಮಿಳ್ನಾಡು ಸೈಡ್ ಆದರೆ ತುಂಬ ಈಸಿಯಾಗಿ ಬಂದುಬಿಡ್ಬೋದಾಗತ್ತೆ ಬೆಂಗಳೂರಿಂದ ಬರೋರಿಗೆ. ಇನ್ನು ಮೈಸೂರು ಅವ್ರಿಗೆಲ್ಲ ಈ ಚಾಮರಾಜನಗರ ಕಡೆ ಮಲೆ ಮಹದೇಶ್ವರ ದೇವಸ್ಥಾನದ ಕಡೆ ಬಂದ್ರೇ ಹತ್ತಿರ ಆಗುತ್ತೆ. ನೋಡಿ ವ್ಯೂ ಏನು ಚೆನ್ನಾಗಿದೆ, ಹಿಂದೆ ಬೆಟ್ಟ, ಮುಂದೆ ಬಂಡೆ, ಕಿರಿದಾದ ನದಿ, ಸೂಪರ್ ಎಕ್ಸ್ಪೀರಿಯನ್ಸ್ ಇದು. ಆ ಮರಗಳೆಲ್ಲ ನೋಡಿ ಏನು ಬ್ಯೂಟಿಫುಲ್ ಆಗಿದೆ. ಸಮ್ಮರ್ ಅಂತಲೇ ಅನ್ನಿಸ್ತಿಲ್ಲ, ಚೂರು ಮಳೆ ಬಿದ್ದಿದ್ದಕ್ಕೆ ಗ್ರೀನರಿ ತುಂಬ ಚೆನ್ನಾಗಿದೆ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ, ಆ ಸಾಂಗ್ ನೆನಪು ಬರ್ತಾ ಇದೆ, ಹಾಡಬೇಕು ಅನ್ನಿಸ್ತಿದೆ. ಬಟ್ ಯಾರೂ ಹಾಡೋದಕ್ಕೆ ಯಾರೂ ರೆಡಿ ಇಲ್ಲ. ಈ ಒನ್ ಡೇ ಟ್ರಿಪ್ಪಲ್ಲಿ ನೋಡಿ, ಒಂದು ವಿಷ್ಣುವಿನ ದೇವಸ್ಥಾನ, ಒಂದು ಶಿವನ ದೇವಸ್ಥಾನ, ಹಾಗೆ ಒಂದು ಹಿಲ್ ಸ್ಟೇಷನ್ನು, ಅದಾದ ನಂತರ ಒಂದು ಫಾಲ್ಸು, ಎಲ್ಲ ಕವರ್ ಮಾಡಿದ್ದೀವಿ ಒಂದೇ ಟ್ರಿಪ್ನಲ್ಲಿ. ನೋಡಿ ಇಲ್ಲಿ ಒಂದು ಐಲ್ಯಾಂಡ್ ಥರ ಕ್ರಿಯೇಟ್ ಆಗಿದೆ. ಎರಡೂ ಕಡೆನೂ ಕಾವೇರಿ ನದಿ ಹರಿತಾಳೆ. ಇದು ಮಾತ್ರ ಐಲ್ಯಾಂಡ್ ಥರ ಕ್ರಿಯೇಟ್ ಆಗಿದೆ. ಅಲ್ಲಿ ಹಿಂದೆ ನಿಮ್ಗೆ ಬೆಟ್ಟ ಮತ್ತು ಇಲ್ಲಿ ಮರಳು ದಿಬ್ಬ ಕಾಣ್ತಿದೆಯಲ್ಲ, ಅದ್ರ ಮಧ್ಯೆ ಮತ್ತೆ ಇನ್ನೊಂದು ನದಿ ಇದೆ ನೋಡಿ. ಅಲ್ಲಿ ಒಂದೇ ನದಿ ಕವಲ್ ಹೊಡೆದ್ಬಿಟ್ಟು ಈ ಥರ ಐಲ್ಯಾಂಡ್ ಕ್ರಿಯೇಟ್ ಆಗಿದೆ. ಸ್ನಾನ ಮಾಡಿ ಬಂದಮೇಲೆ ನಿಮ್ಗೆ ಏನಾದರೂ ರಿಫ್ರೆಶ್ಮೆಂಟ್ ಬೇಕು ಅಂದರೆ ಇಲ್ಲಿ ಸುತ್ತಮುತ್ತ ಅಂಗಡಿಗಳೆಲ್ಲ ಇದೆ. ಹಾಗೆ ಇಲ್ಲಿ ಚೇಂಜಿಂಗ್ ರೂಮ್ ಅಂತ ನಾವು ಸ್ನಾನ ಮಾಡಿದ್ವಲ್ಲ ಅಲ್ಲಿಲ್ಲ, ಇಲ್ಲಿಗೆ ಬರಬೇಕಾಗತ್ತೆ. ತೇವದ ಬಟ್ಟೆಲ್ಲೇ ಬಂದುಬಿಟ್ಟು ಇಲ್ಲೇ ನಾವು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಜೆಂಟ್ಸ್ ಬೇಕಿದ್ರೆ ಅಲ್ಲೇ ಚೇಂಜ್ ಮಾಡ್ಕೊಬೋದು. ಒಂದು ಪ್ಲಾಸ್ಟಿಕ್ ಕವರ್ ಇಟ್ಕೊಂಡಿದ್ರೆ ಒಳ್ಳೆಯದು, ತೇವದ ಬಟ್ಟೆ ಎಲ್ಲ ಹಾಕ್ಕೊಳ್ಳೋದಕ್ಕೆ. ಇಲ್ಲೇ ಚೇಂಜಿಂಗ್ ರೂಮ್ ಇರೋದು ನೋಡಿ. ನಮ್ಮ ಟಿ ರೆಡಿ ಇದೆ, ಹೊರಡಬೇಕೀಗ. ನೋಡಿದ್ರಲ್ಲ ಹೊಗೇನಕಲ್ ಫಾಲ್ಸ್ದು ವೀಡಿಯೋ, ಹೇಗನ್ನಿಸ್ತು ದಯವಿಟ್ಟು ಕಾಮೆಂಟ್ ಮಾಡಿ. ಮತ್ತೆ ನಾವು ಮುಂದಿನ ವೀಡಿಯೋಂದಿಗೆ ಮತ್ತೆ ಹೊಸ ಪ್ಲೇಸ್ನೊಂದಿಗೆ ಮತ್ತೆ ಭೇಟಿಯಾಗೋಣಂತೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ.